ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೆಟ್ಟು ನಿಂತ KSRTC ಬಸ್ಗೆ ಆಶ್ರಯವಾಗಲು ಬಂದ ಬಸ್ ಮುಂದೆ ಚಲಿಸಲಾರದೆ ಪರದಾಟ. ಕೆಟ್ಟು ನಿಂತಿದ್ದ ಬಸ್ಗೆ ಆಶ್ರಯವಾಗಲು ಬಂದ ಮತ್ತೊಂದು KSRTC ಬಸ್ ಮುಂದೆ ಚಲಿಸಲಾರದೆ ತೀವ್ರ ಹರಸಾಹಸ ಪಟ್ಟ ಪ್ರಸಂಗವೊಂದು ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯಲ್ಲಿ ಚಲಿಸುತ್ತಿದ್ದ ಈ ಬಸ್ಸುಗಳು ಸಾರ್ವಜನಿಕರ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ತಾಂತ್ರಿಕ ದೋಷದಿಂದ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತಿದ್ದ ಬಸ್ಸನ್ನು ಚಿಂತಾಮಣಿ KSRTC ಘಟಕದ ವರ್ಕ್ಶಾಪ್ಗೆ ಎಳೆದೊಯ್ಯಲು ಮತ್ತೊಂದು KSRTC ಬಸ್ಸನ್ನು ಕರೆಸಲಾಗಿತ್ತು. ಆದರೆ ಕೆಟ್ಟು ಹೋದ ಬಸ್ಸಿನ ಭಾರವನ್ನು ತಡೆಯಲಾಗದೆಯೋ ಅಥವಾ ತಾಂತ್ರಿಕ ಸಮಸ್ಯೆಯೋ ಎಂಬಂತೆ ಎಳೆಯಲು ಬಂದ ಬಸ್ ತಾನೇ ಮುಂದೆ ಸಾಗಲು ಒದ್ದಾಡಿದೆ. ಚಾಲಕ ಎಂಜಿನ್ ಎಷ್ಟು ರೇಸ್ ಮಾಡಿ ಬಸ್ಸನ್ನು ಮುಂದೆ ಚಲಾಯಿಸಲು ಹರಸಾಹಸ ಪಟ್ಟರೂ ವಿಪರೀತ ಶಬ್ದದೊಂದಿಗೆ ಚಕ್ರಗಳು ನಿಧಾನವಾಗಿ ತಿರುಗುತ್ತಾ ಹೊಗೆ ಉಗುಳುವ ಮೂಲಕ ಆಮೆ ಇಡುವ ಹೆಜ್ಜೆಗಳು ರೀತಿಯಲ್ಲಿ ಬಸ್ ರಸ್ತೆಯಲ್ಲಿ ಮುಂದೆ ಸಾಗುತ್ತಿತ್ತು. ಇದರಿಂದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆಯಾಗಿ 2 ಬಸ್ಗಳು KSRTC ಘಟಕದೊಳಗೆ ಹೋಗುವವರೆಗೂ 2 ಬಸ್ಗಳ ಹಿಂದೆ ಎಲ್ಲ ವಾಹನಗಳು ಆಮೆ ನಡಿಗೆಯಂತೆ ಸಾಗಿದವು. ಸಾರ್ವಜನಿಕರ ಆಕ್ರೋಶ ಮತ್ತು ಲೇವಡಿ. ಒಂದು ಬಸ್ಸಿನ ಸ್ಥಿತಿಯೇ ಹೀಗಾದರೆ ಇನ್ನು ಪ್ರಯಾಣಿಕರ ಗತಿಯೇನು ಎಂದು ಸ್ಥಳೀಯರು ಸಾರಿಗೆ ಸಮಸ್ಯೆಯ ನಿರ್ವಹಣೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ದಾರಿ ಹೋಕರು ಈ ದೃಶ್ಯವನ್ನು ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದಿದ್ದು ರಕ್ಷಣೆಗಾಗಿ ಕಾಯುವಂತಾಯಿತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಲೇವಡಿ ಮಾಡುತ್ತಿದ್ದಾರೆ. ಕೊನೆಗೂ ಆಮೆಗತಿಯಲ್ಲಿ 2 ಬಸ್ಸುಗಳನ್ನು ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ KSRTC ಘಟಕದೊಳಕ್ಕೆ ಕರೆದೊಯ್ಯುವಲ್ಲಿ ಯಶಸ್ವಿಯಾಯಿತು. ಉಚಿತ ಬಸ್ ಸೇವೆ ನೀಡಿರುವ ಸರ್ಕಾರ KSRTC ಸಮಸ್ಯೆಯ ಬಸ್ಗಳ ಸೂಕ್ತ ನಿರ್ವಹಣೆಗೆ ಗಮನ ಹರಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದ್ದಲ್ಲದೆ ಇನ್ನಾದರೂ ಸರ್ಕಾರ ಬಸ್ ನಿರ್ವಹಣೆಯತ್ತ ಗಮನ ಹರಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.